ಹಾಯ್ ಫ್ರೆಂಡ್ಸ್, ಇದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲನೇ ವ್ಲಾಗ್ ಆಗಿದೆ. ಸೊ ಇದರಲ್ಲಿ ನಂದೇನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಒಂದು ವೇಳೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಇವತ್ತಿನ ಕಂಟೆಂಟ್ ಬಂದು ಏನಂದರೆ, ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಮಗೆಲ್ಲ ದೇಶದ ಪ್ರತಿಯೊಂದು ಹಿಂದೂವಿನ ಮನೆಗೂ ರಾಮ ಅಯೋಧ್ಯೆ ಮಂದಿರದಿಂದ ಮಂತ್ರಾಕ್ಷತೆ ತಲುಪಿರ್ಬೋದು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ತಲುಪಿರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೆಗೂ ಬಂದು ತಲುಪಿದೆ. ಏನಂದರೆ, ಈ ಮಂತ್ರಾಕ್ಷತೆ ಎಲ್ರಿಗೂ ಸಿಕ್ಕಿದೆ. ಆದಮೇಲೆ ಸಿಕ್ಕಿದ ಮೇಲೆ ಕೆಲವೊಂದು ಜನರಿಗೆ ಕೆಲವೊಂದು ಕ್ವಶನ್ಗಳು ಕಾಡ್ತಾ ಇದೆ. ಏನಂದರೆ, ಈ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಅಂತ. ಆ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಏನಂದರೆ, ಜನವರಿ 22ನೇ ತಾರೀಕಿನಂದು ರಾಮ ಮಂದಿರದಲ್ಲಿ ರಾಮಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ. ಅದಂತೂ ನಿಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ. ಅಲ್ಲಿವರೆಗೂ ಏನು ಮಾಡಬೇಕಂದ್ರೆ, ಸಿಕ್ಕಿರುವಂಥ ಮಂತ್ರಾಕ್ಷತೆಯನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ. ಅದನ್ನು ಏನು ಮಾಡಬೇಕಂದ್ರೆ, ತಮ್ಮ ದೇವರ ಕೋಣೆಯಲ್ಲಿ ಅದನ್ನು ಇಟ್ಟು ದೇವರ ಪೂಜೆ ಮಾಡುವಾಗ ಆ ಮಂತ್ರಾಕ್ಷತೆಗಳನ್ನು ಕೂಡ ಪೂಜೆ ಮಾಡಬೇಕು. ಆನಂತರ ಏನು ಮಾಡಬೇಕಂದ್ರೆ, ಇದೇ ಜನವರಿ 22 ಅಂದರೆ ನಾಳೆ ಸೋಮವಾರ ಮಧ್ಯಾಹ್ನ 12:29 ಮತ್ತು 8 ಸೆಕೆಂಡು ಮೇಷಲಗ್ನದಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀರಾಮಚಂದ್ರನ ಭವ್ಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತದೆ. ಆ ಬಳಿಕ ಆ ಮಂತ್ರಾಕ್ಷತೆಗೆ ದಿವ್ಯ ಶಕ್ತಿ ಪ್ರಾಪ್ತಿಯಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ದಿವ್ಯ ಶಕ್ತಿ ಪ್ರಾಪ್ತಿ ಆದ ನಂತರ ಆ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕಂದ್ರೆ, ಮೊದಲನೇದಾಗಿ ಬೇಯುತ್ತಿರುವ, ಅಂದರೆ ನೀವು ಅನ್ನ ಮಾಡುವಾಗ ಅನ್ನ ಬೇಯುತ್ತಿರುತ್ತಲ್ಲ, ಅದನ್ನು ಹಾಕಿ ಅನ್ನವಾಗಿ ಮಾಡಿ ನೀವೆಲ್ಲರೂ ಸೇವಿಸಬಹುದು. ಮತ್ತು ಎರಡನೇದಾಗಿ ಆ ಮಂತ್ರಾಕ್ಷತೆಯನ್ನು ಮನೆಯವರೆಲ್ಲರೂ ಏನು ಮಾಡಬೇಕಂದ್ರೆ ಹಂಚಿಕೊಂಡು ಶ್ರದ್ಧೆಯಿಂದ ತಲೆ ಮೇಲೆ ಹಾಕ್ಕೊಳ್ಬೋದು. ಮೂರನೇದು, ನೀವು ಅಕ್ಕಿಯ ಪಾಯಸವನ್ನು ಮಾಡಿ ಅದರಲ್ಲಿ ಅಕ್ಕಿಯನ್ನು ಮಿಕ್ಸ್ ಮಾಡಿ ತಿನ್ನುವಂಥದ್ದು. ಇಲ್ಲಾಂದರೆ ನಿಮ್ಮ ಮನೆಯ ಚಿನ್ನ ಇಡುವಂಥ, ಹಣ ಇಡುವಂತಹ ಡ್ರಾಯರ್ನಲ್ಲಿ, ಕಪಾಟಿನಲ್ಲಿ ಅದನ್ನು ಭದ್ರವಾಗಿ ಇಟ್ಕೋಬಹುದು. ಆರನೇದಾಗಿ, ದೇವರ ಕೋಣೆಯಲ್ಲಿ ಕೂಡ ಭದ್ರವಾಗಿ ಶ್ರದ್ಧೆಯಿಂದ ಇಟ್ಟುಕೊಳ್ಬಹುದು. ಇದು ಇವತ್ತಿನ ಕಂಟೆಂಟ್. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್. ಇವತ್ತಿಗಿಷ್ಟೇ.